ನಮಸ್ಕಾರ ರೀ ಸಾವುಕಾರ ಮಂದಿ, ಹೆಂಗಿದಿರಿ ಎಲ್ಲರೂ? ಈಗಾಗಲೇ ಕೆ ಇ ಮೂಲಕ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ನಿನ್ನೆ 24ನೇ ತಾರೀಕಿಗೆ ಕ್ಲೋಸ್ ಆಗಿತ್ತು ರೀ. ಆದರೆ ಇವತ್ತು ಆಯ್ತು ನೋಡ್ರಿ, 25 ತಾರೀಕು ಇವತ್ತೇನು ಅಪ್ಡೇಟ್ ಐತಿಪ್ಪ ಅಂತಂದ್ರೆ ನಿಮ್ಮ ಸಲುವಾಗಿ ಈಗಾಗಲೇ KCET 24ನೇ ತಾರೀಕಿಗೆ ಕ್ಲೋಸ್ ಆಗಿತ್ತು. ಆದರೆ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೊಂಡಿದ್ರು. ನಾವು ನಮ್ಮ ಕಾಲೇಜ್ ಇಷ್ಟ ಆಗಿತ್ತು, ಆದರೆ ನಾವು ಅಡ್ಮಿಷನ್ ಮಾಡಿಸ್ಬೇಕಂತ ಇಂಟ್ರೆಸ್ಟ್ ಇತ್ತು. ಆದರೆ ಚಾಯ್ಸ್ ಎಂಟ್ರಿಗಳನ್ನು ಮಾಡ್ಕೊಳ್ಳಿಕ್ಕೆ ಏನೋ ಕಾರಣಗಳಿಂದ ಆಗಿರಲಿಲ್ಲ. ಚಾಯ್ಸ್ ಎಂಟ್ರಿ ಮಾಡೋಕ್ಕಾಗಲಿಲ್ಲ. ನಾ ಚಾಯ್ಸ್ ಎಂಟ್ರಿ ಮಾಡಿಬಿಡ್ಬೇಕಿತ್ತೇನೋ ಅಂಥೇಳಿ ಮನಸ್ಸಿನಾಗ ಇಟ್ಕೊಂಡು ಕುಂತಿರ್ತೀರಿ. ಮತ್ತು ಚಾಯ್ಸ್ ಎಂಟ್ರಿ ಮಾಡಿ ಅಡ್ಮಿಷನ್ ಆಗಬೇಕಂತೇಳಿ ಮನಸ್ಸಿನಾಗ ಇರ್ತೈತಿ. ಅಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ಯಾರ ಅಂತಂದ್ರೆ KE ಮತ್ತೇನು ನಿಮ್ಗೊಂದು ಚಾನ್ಸ್ ಕೊಟ್ರ, ಗೋಲ್ಡನ್ ಚಾನ್ಸ್ ಕೊಟ್ರ. ಏನಂದ್ರೆ ಫಸ್ಟ್ ರೌಂಡದ ದಿನಾಂಕಗಳನ್ನು ವಿಸ್ತರಣೆ ಮಾಡ್ಯಾರಿ. ನೋಡಂತಿರಲ್ಲ ಇಲ್ಲಿ ಮೊದಲ ಸುತ್ತಿನ ದಿನಾಂಕ ವಿಸ್ತರಣೆ, ಚಾಯ್ಸ್ ಎಂಟ್ರಿ, ಶುಲ್ಕ ಪಾವತಿ ಮತ್ತು ಕಾಲೇಜ್ ಅಡ್ಮಿಷನ್ ಸೇರುವಿಕೆಗಾಗಿ ದಿನಾಂಕಗಳನ್ನು ವಿಸ್ತರಣೆ ಮಾಡ್ಯಾರಿ. ಡೇಟ್ ಎಕ್ಸ್ಟೆಂಡ್ ಮಾಡ್ಯಾರಿ. ನೀವು ಏನು ಬೇಕಾದ ಮಾಡ್ಬೋದು ರೀ, ಮಿಸ್ ಆಗಿಲ್ಲ. ನಿಮ್ಮ ಸಲುವಾಗಿ ಏನು ಮಾಡ್ಯಾರ KE ಮತ್ತೊಮ್ಮೆ ದಿನಾಂಕಗಳನ್ನು ವಿಸ್ತರಣೆ ಮಾಡಿ ಚಾನ್ಸನ್ನು ಕೊಟ್ಟಾರ. ಸೊ ಇದರ ದಿನಾಂಕ ವಿಸ್ತರಣೆ ಏನು ಮಾಡ್ಯಾರಪ್ಪ ಅಂತಂದ್ರೆ 28ನೇ ತಾರೀಕಿಗೆ ತನಕ ನಿಮಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಟೈಮನ್ನು ಕೊಟ್ಟರು. ಹೌದ್ರಿ, ಇವತ್ತು 25 ತಾರೀಕು, ನೀವು ಚಾಯ್ಸ್ಗಳನ್ನು 28ನೇ ತಾರೀಕಿಗೆ ಮಾಡ್ಬೋದು. ಚಾಯ್ಸ್ ಎಂಟ್ರಿ ಮಾಡ್ಕೊಂಡು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ 29 ತಾರೀಕು ತನಕ ಟೈಮ್ ಕೊಟ್ಟಾನ. ಆಮೇಲೆ 29 ತಾರೀಕು ಸಂಜೆ 6 ಗಂಟೆ ತನಕ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ ಟೈಮನ್ನು ಕೊಟ್ಟಾನ. ಟೋಟಲ್ ಆಗಿ ಹೇಳೋದಾದರೆ 29 ತಾರೀಕು ತನಕ ನೀವು ಏನು ಬೇಕಾದ ಜಾತ್ರೆ ಮಾಡ್ಕೋಬೋದು. ಫಸ್ಟ್ ರೌಂಡದ್ದು ದಿನಾಂಕ ವಿಸ್ತರಣೆ ಮಾಡ್ಯಾರ. ಫಸ್ಟ್ ರೌಂಡದ್ದು ಇನ್ನೂ ಮುಗಿದಿಲ್ಲ. ಫಸ್ಟ್ ರೌಂಡ್ ಇನ್ನೂ ಚಾನ್ಸಸ್ಸನ್ನು ನಿಮಗೆ ಕೊಟ್ಟಾರ. ಹೋಗಿ ಅಡ್ಮಿಷನ್ ಬೇಕಾದ್ರೆ ನೀವು ತೊಗೋಬೋದು. ಚಾಯ್ಸ್ಗಳನ್ನು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು ರೀ.